रक्षाबंधन वादा है या धागा है प्यार का, ओ धागा है प्यार का। थोड़ा सा है चंदन, छोटा सा है टीका, बंधन जिंदगी का रक्षाबंधन को नाजुक है पर टूटती न डोरियां। चाहतों की झांकी मिले, चिट्ठियों में राखी मिले, भूलती कभी ना बहने हो हजार दूरियां। रक्षाबंधन वादा है या धागा है प्यार का, ओ धागा ಏನು? ಕೃಷ್ಣ ದ್ರೌಪದಿ ಒಂದು. ಇನ್ನೊಂದು ಈ ತರ ತುಂಬಾ ಇದೆ, ನಾನೊಂದ್ ಎರಡು ಹೇಳ್ತೀನಿ. ಇನ್ನೊಂದು ಯಾವ್ದು ಗೊತ್ತು? ಸೀತೆ ಆಂಜನೇಯ. ಆಮೇಲೆ ಇದೆ, ಆಮೇಲೆ ಸರಿ. ರಕ್ಷಾಬಂಧನ ಅಂದ್ರೆ ರಕ್ಷೆಯ ಬಂಧನ ಅಲ್ವಾ? ರಕ್ಷಾ ಅಂದ್ರೆ ರಕ್ಷಣೆಯನ್ನ ಮಾಡೋದು, ಆಯ್ತಾ? ತಂಗಿನ ಅಣ್ಣ ರಕ್ಷಣೆ ಮಾಡೋದು, ಆಯ್ತಾ? ಇದ್ರ ಕಥೆ ಏನು ಅಂತ ನೋಡೋದಾದ್ರೆ, ಮೊದಲು ದ್ವಾಪರ ಯುಗದಲ್ಲಿ ಕೃಷ್ಣ ಗೊತ್ತಲ್ವಾ? ಕೃಷ್ಣನ ಸಂಬಂಧಿ ಶಿಶುಪಾಲ ಅಂತ ಇರ್ತಾನೆ, ಆಯ್ತಾ? ಅವನು ಹುಟ್ಟಾಗ ಕುರೂಪಿಯಾಗಿರ್ತಾನೆ, ಅವನು ಚೆನ್ನಾಗಿರಲ್ಲ, ಕುರೂಪಿಯಾಗಿರ್ತಾನೆ. ಶಿಶುಪಾಲನ ಅಮ್ಮನಿಗೆ ಬೇಜಾರಾಗ್ತಿರುತ್ತೆ, ನನ್ ಮಗ ಈ ತರ ಹುಟ್ಬಿಟ್ನಲ್ಲ ಅಂತ ಬೇಜಾರಾಗಿರುತ್ತೆ. ಒಂದು ಅವ್ರ ಅಮ್ಮಂಗೆ ಗೊತ್ತಿರುತ್ತೆ, ಶಿಶುಪಾಲ ಕುರೂಪಿಯಾಗಿರ್ತಾನಲ್ಲ, ಅವನನ್ನ ಯಾರು ಎತ್ಕೊಂತಾರೆ ಆ ಮಗು ಸುಂದರವಾಗುತ್ತೆ, ಮತ್ತೆ ಅವನಿಂದಲೇ ಮರಣ ಇರುತ್ತೆ ಅಂತ ಬರ್ದಿರುತ್ತೆ. ಶಿಶುಪಾಲನ ಜಾತಕದಲ್ಲಿ ಅವ್ನು ಕುರೂಪಿಯಾಗಿ ಹುಟ್ಟಿರ್ತಾನೆ, ಆ ಮಗುನ ಯಾರು ಎತ್ಕೊಂತಾರೆ ಆ ಮಗು ಸುಂದರವಾಗುತ್ತೆ, ಮತ್ತೆ ಅವನಿಂದಲೇ ಸಾಯುತ್ತೆ ಅಂತ ಅವನ ಜಾತಕದಲ್ಲಿ ಇರುತ್ತೆ. ಇಂತಹ ಸಮಯದಲ್ಲಿ ಕೃಷ್ಣ ಬಂದ್ಬಿಟ್ಟು ಶಿಶುಪಾಲನ ಎತ್ಕೊಂತಾನೆ. ಶಿಶುಪಾಲನ ಎತ್ಕೊಂಡಾಗ ಆ ಮಗು ಸುಂದರವಾಗುತ್ತೆ, ಅವಾಗ ಅವ್ರ ಅಮ್ಮಗೆ ಖುಷಿ ಆಗುತ್ತೆ, ಮತ್ತೆ ಇವನಿಂದಲೇ ಸಾವು ಅಂತ ಅವರಿಗೆ ಗೊತ್ತಾಗುತ್ತೆ. ಅವಾಗ ಅವ್ರಮ್ಮ ಕೃಷ್ಣನ ಹತ್ರ ಬೇಡ್ಕೊಳ್ತಾಳೆ, ನನ್ ಮಗನ ಯಾವುದೇ ಕಾರಣಕ್ಕೂ ಸಾಯಿಸ್ಬೇಡ ಅಂತ ಕೇಳ್ಕೊತಾಳೆ. ಅದಕ್ಕೆ ಕೃಷ್ಣ ಏನಂತ ಹೇಳ್ತಾರೆ ಅಂದ್ರೆ, ಶಿಶುಪಾಲನ್ಗೆ 100 ತಪ್ಪು ಮಾಡೋವರೆಗೂ ಅವಕಾಶ ಕೊಡ್ತೀನಿ, 100 ಮೇಲೆ ಮಾಡಿದ್ರೆ ಅವನನ್ನ ಸಾಯಿಸ್ತೀನಿ ಅನ್ನೋ ತರ ಅವನಿಗೆ ಹೇಳ್ತಾರೆ, ಆಯ್ತಾ? ಈ ಶಿಶುಪಾಲ ಚೇದಿ ರಾಜ್ಯದ ರಾಜನಾಗಿರ್ತಾನೆ. ಯಾವ ರಾಜ್ಯ? ಚೇದಿ ರಾಜ್ಯದ ರಾಜ ಅವನು. ಅವನಿಗೆ ಕೃಷ್ಣನ್ ಕಂಡ್ರೆ ಆಗ್ತಿರಲ್ಲ. ಒಂದ್ ಸಭೆಯಲ್ಲಿ ಕೃಷ್ಣನ ತುಂಬಾ ಅವಮಾನ ಮಾಡ್ತಿರ್ತಾನೆ. ಆ ಅವಮಾನ ಮಾಡ್ಬೇಕಾದ್ರೆ ಶಿಶುಪಾಲಂದು 100ನೇ ತಪ್ಪು ಮುಗಿದೋಗಿರುತ್ತೆ. ಅವಾಗ ಕೃಷ್ಣ ಅವನ ಸುದರ್ಶನ ಚಕ್ರವನ್ನ ಶಿಶುಪಾಲನ ಮೇಲೆ ಬಿಡ್ತಾನೆ. ಅವಾಗ ಶಿಶುಪಾಲ ಸತ್ತೋಗ್ತಾನೆ. ಆ ಸುದರ್ಶನ ಚಕ್ರ ಮತ್ತೆ ಬಂದು ಅವ್ನ ಕೈ ಸೇರ್ಬೇಕಾದ್ರೆ ಕೃಷ್ಣನ ಕೈ ಕಟ್ಟಾಗುತ್ತೆ, ಅಂದ್ರೆ ಕುಯ್ಕೊಳ್ಳುತ್ತೆ. ಅವಾಗ ಅಲ್ಲಿರೋ ಸದಸ್ಯರೆಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ದ್ರೌಪದಿ ತನ್ನ ಸೆರಗಿನ ಸೀರೆಯಲ್ಲಿ ಅರದ್ಬಿಟ್ಟು ಕೃಷ್ಣನ್ಗೆ ಕಟ್ತಾಳೆ. ಅವಾಗಿಂದ ಕೃಷ್ಣ ಅವನಿಗೆ ಹೇಳ್ತಾನೆ, ನಿನಗೆ ಯಾವುದೇ ಕಷ್ಟದ ಸಮಯ ಬಂದ್ರು ನನ್ನನ್ನ ನೆನೆಸ್ಕೋ ಅಂತ ಹೇಳ್ತಾನೆ. ಯಾವ ಟೈಮಲ್ಲಿ ದ್ರೌಪದಿ ಕೃಷ್ಣನ ನೆನಪಿಸ್ಕೋತಾಳೆ ಗೊತ್ತಿದ್ಯಾ? ಯಾವ ಟೈಮಲ್ಲಿ? ದ್ರೌಪದಿ ವಸ್ತ್ರಾಭರಣ ಗೊತ್ತಲ್ವಾ? ಆ ಟೈಮಲ್ಲಿ ದುಶ್ಯಾಸನ ಸೀರೆ ಎಳಿಬೇಕಾದ್ರೆ ಅದು ಮುಗ್ದೋಗುತ್ತ, ಸೀರೆ ಬರ್ತಾನೆ ಇರುತ್ತಲ್ವಾ? ಅದು ಕಾರಣ ಯಾರು? ಶ್ರೀಕೃಷ್ಣ. ದ್ರೌಪದಿ ಅವಾಗ ಕೃಷ್ಣನ ಬೇಡ್ಕೊಳ್ತಾಳೆ, ಆಯ್ತಾ? ಅವಾಗಿಂದ ರಕ್ಷಾಬಂಧನ ಅನ್ನೋದು ಶುರುವಾಯ್ತು. ಇದು ಒಂದು ಕತೆ. ಇನ್ನೊಂದು
ಆಯ್ತಾ. ಭಾಗವತ್ ಪುರಾಣದಲ್ಲಿ ಇನ್ನೊಂದಿದೆ. ವಾಮನ ರೂಪ ಗೊತ್ತಲ್ವಾ ವಿಷ್ಣುದು? ಎಷ್ಟನೇ ರೂಪ? 5ನೇ ರೂಪ ವಾಮನ, ಹೌದಲ್ವಾ? ವಾಮನ ಕತೆ ಗೊತ್ತಲ್ವಾ? ವಾಮನ ಕತೆ ಗೊತ್ತಾ? ಏನು ವಾಮನ ಕತೆ? ಬಲಿ ಚಕ್ರವರ್ತಿ ಗೊತ್ತಲ್ವಾ? ಅವರೊಬ್ಬ ಮಹಾನ್ ದಾನಶೂರ ಕರ್ಣಂತರ ಅವರು, ಆಯ್ತಾ. ಕೆಟ್ಟವರಲ್ಲ ಅವರು. ಸ್ವರ್ಗವನ್ನೆಲ್ಲ ಆಳ್ವಿಕೆ ಮಾಡ್ತಿರ್ತಾರೆ. ಸ್ವರ್ಗದವ್ರನ್ನೆಲ್ಲಾನು ಇವರೇ ಆಳ್ವಿಕೆ ಮಾಡ್ತಿರ್ತಾರೆ. ಅವಾಗ ದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗ್ಬಿಟ್ಟು ಬೇಡ್ಕೊಳ್ತಾರೆ. ಅವಾಗ ವಿಷ್ಣು ವಾಮನ ರೂಪ ತಗೊಂಡ್ಬಿಟ್ಟು 3 ಹೆಜ್ಜೆ ಇಡೋದು ಗೊತ್ತಲ್ವಾ? ವಾಮನ 3 ಹೆಜ್ಜೆ ಇಡ್ತೀನಿ, ಅಷ್ಟು ನೀ ನನಗೆ ಕೊಡ್ಬೇಕು ಅಂತ ಬಲಿ ಚಕ್ರವರ್ತಿನ ಕೇಳ್ಕೊತಾನೆ. ಬಲಿ ಚಕ್ರವರ್ತಿ ಯಾವುದೇ ಕಾರಣಕ್ಕೂ ಅವನು ದಾನಶೂರ ಕರ್ಣ, ಅವನಿಗೆ ಬೇಡಿದ್ದ ಇಲ್ಲ ಅಂತಿರ್ಲಿಲ್ಲ. ಆ ಟೈಮಲ್ಲಿ ಅವನು ನನ್ಗೆ 3 ಹೆಜ್ಜೆ ಬೇಕು ಅಂತ ಕೇಳ್ತಾನೆ. ಮೊದಲನೇ ಹೆಜ್ಜೆ ಭೂಮಿ, 2ನೇ ಹೆಜ್ಜೆ ಆಕಾಶ, 3ನೇ ಹೆಜ್ಜೆ ಇರಲ್ವಲ್ಲ, ಅದಕ್ಕೆ ಅವ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆ ತಲೆ ಮೇಲೆ ಇಟ್ಟ ಅವ್ನ ಭಕ್ತಿಗೆ ಸೋತ್ಬಿಟ್ಟು ವಿಷ್ಣು ಏನ್ ಮಾಡ್ತಾನೆ, ನೀನ್ ಏನ್ ವರ ಕೇಳು ನಾನು ಕೊಡ್ತೀನಿ ಅಂತ ಕೇಳ್ತಾನೆ, ಆಯ್ತಾ. ಅದಕ್ಕೆ ಬಲಿ ಚಕ್ರವರ್ತಿ ಏನ್ ಹೇಳ್ತಾನೆ, ನೀನ್ ನನ್ನ ದ್ವಾರಪಾಲಕನಾಗ್ಬೇಕು, ಅಂದ್ರೆ ಪಾತಾಳ ಲೋಕದಲ್ಲಿ ನನ್ನ ದ್ವಾರಪಾಲಕನಾಗಿರ್ಬೇಕು ಅಂತ ಬಲಿ ಚಕ್ರವರ್ತಿ ಕೇಳ್ಕೊಳ್ತಾನೆ. ಅದಾದ್ಮೇಲೆ ಇಲ್ಲಿ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಕಾಯ್ತಿರ್ತಾರೆ ವಿಷ್ಣುಗೆ. ಎಷ್ಟು ದಿನ ಆದ್ರೂ ಅವ್ರು ಬರಲ್ಲ. ಅವಾಗ ಅವರಿಗೆ ವಿಷಯ ಎಲ್ಲ ತಿಳಿದ್ಬಿಟ್ಟು ಬಲಿ ಚಕ್ರವರ್ತಿಗೆ ಬಂದ್ಬಿಟ್ಟು ರಾಖಿ ಕಟ್ತಾರೆ, ದಾರವನ್ನ ಕಟ್ತಾರೆ. ಅವಾಗ ನೀ ನನಗೆ ಏನ್ ವರ ಕೊಡ್ತೀಯ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ಹೇಳ್ತಾರೆ, ನಿನಗೆ ಏನ್ ಬೇಕು ನೀನೇ ಕೇಳು ಅಂತ ಲಕ್ಷ್ಮಿಗೆ ಕೇಳಿದಾಗ ಲಕ್ಷ್ಮಿ ಹೇಳ್ತಾರೆ, ನನ್ನ ಸ್ವಾಮಿಯನ್ನ ವಾಪಸ್ ವೈಕುಂಠಕ್ಕೆ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಅವಾಗ ಅವರು ವೈಕುಂಠಕ್ಕೆ ವಿಷ್ಣು ಹೋಗ್ತಾರೆ. ಇದೊಂದು ಕತೆ. ರಕ್ಷಾಬಂಧನ ಹೇಗ್ ಶುರುವಾಯ್ತು ಅಂತ, ಆಯ್ತಾ. ರಕ್ಷಾಬಂಧನನ ಅಣ್ಣ ತಂಗಿಗೆ ಯಾಕೆ ಕಟ್ತಾರೆ ಅಂದ್ರೆ, ತಂಗಿದಿರು ಅಣ್ಣ ತಮ್ಮಂದಿರಿಗೆ ಯಾಕೆ ಕಟ್ತಾರೆ? ಪ್ರೊಟೆಕ್ಟ್ ಮಾಡಕ್ಕೆ. ಆಮೇಲೆ ತಂಗಿ ರಾಖಿಯನ್ನ ಕಟ್ಬೇಕಾದ್ರೆ ಅಣ್ಣಂಗೆ, ಅಣ್ಣನ ಸುಖ ಸಂತೋಷ ಐಶ್ವರ್ಯ ಎಲ್ಲ ವೃದ್ಧಿ ಆಗ್ಲಿ ಅಂತ ಕಟ್ಟಿದ್ರೆ, ಅಣ್ಣ ಈ ತಂಗಿನ ನಾನು ಸಾಯೋವರೆಗೂ ಅವಳನ್ನ ಜೋಪಾನವಾಗಿ ನೋಡ್ಕೋತೀನಿ, ಅವಳಿಗೆ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈಯನ್ನ ಮುಂದೆ ಹಾಕ್ಬಿಟ್ಟು ಈ ಮಣಿಕಟ್ಟಲ್ಲಿ ಕಟ್ಟಿಸ್ಕೊತಾನೆ, ಆಯ್ತಾ. ಅದಾದ್ಮೇಲೆ ಅವ್ರಿಗೆ ಇಷ್ಟ ಇದ್ರೆ ಉಡುಗೊರೆಯನ್ನ ಕೊಟ್ಬಿಟ್ಟು ಆ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ತಾರೆ. ಬರೀ ಅಣ್ಣ ತಂಗಿ ಮಾತ್ರನೇ ಈ ರಕ್ಷಾಬಂಧನವನ್ನ ಮಾಡ್ಕೊಳ್ಳೋದು? ಇತರರು ಮಾಡ್ಕೊಳ್ತೀವಲ್ವಾ? ಈಗ ಇಲ್ಲಿರೋರು ಎಷ್ಟೋ ಜನ ಅಣ್ಣ ತಂಗಿನೇ ಇದ್ದೀರಾ, ಬೇರೆ ಬೇರೆ ಇದ್ದೀರಲ್ವಾ, ಆದ್ರೂ ಅಣ್ಣ ತಮ್ಮ. पहली यारी तुमसे मेरी, पहला गुस्सा तुमसे था, भाई मेरे बचपन का तो पूरा किस्सा तुमसे था, आधा हिस्सा था वो मेरा, आधा हिस्सा तुमसे था, भाई